ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಆರಾಮದಿರಿ? ನಾನು ಆರಾಮದೀನಿ ನೋಡ್ರಿ. ನೀವೆಲ್ಲ ಆರಾಮಿದ್ದೀರಿ ಅಂತ ಅನ್ಕೊಂಡೇನ್ರಿ. ಈಗ ನಾನು ಮೀಶೋಯಿಂದ ಒಂದು ವಾಲ್ ಪೇಪರ್ ತರಿಸಿದ್ದೆ. ನನ್ನ ಗ್ಯಾಸ್ ಹಿಂದ್ಗಡೆ ಗೋಡೆ ಎಲ್ಲ ವೈಟ್ ವೈಟ್ ಆಗಿತ್ತು. ಹಾಗಾಗಿ ನನಗೂ ಕಲರ್ಫುಲ್ ಮಾಡ್ಬೇಕಂತ ಆಸೆ ಇತ್ತು. ಹಾಗಾಗಿ ಈ ವಾಲ್ ಪೇಪರ್ ತರಿಸಿ ನೋಡ್ರಿ. ಅದಕ್ಕೆ ನಾನೇ ಕಷ್ಟಪಟ್ಟು ಹಾಕ್ತಾ ಇದ್ದೀನಿ. ಅದಕ್ಕೆ ನಮ್ಗೇನ ಹೆಲ್ಪ್ ಮಾಡಿಲ್ಲ ಸ್ವಲ್ಪ. ನನಗೆ ನಾನು ಮಾಡ್ಬೇಕಂತ ತುಂಬಾ ಇಷ್ಟ ಎಲ್ಲಾನು. ಆದ್ರೆ ಇವಾಗ ಆಗ್ತಾ ಇಲ್ಲ. ನನಗೀಗ 53 ವರ್ಷ. ಹಂಗಾಗಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ಅವ್ರ ಹೆಲ್ಪ್ ತಗೊಂಡು ಮಾಡ್ತೀನಿ ಎಲ್ಲಾನು. ಅದನ್ನ ನೀಟಾಗಿ ಅಂಟಿಸಿ ಮೇಲೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಅದು ನೋಡಿದ್ರೆ 3 ಪೀಸ್ ಅಷ್ಟೇ ಬಂದಿತ್ತು. 3 ಪೀಸ್ ಬಂದಿರೋದ್ರಿಂದ ಅದು ಅರ್ಧ ಗೋಡೆಗೆ ಮಾತ್ರ ಆಯ್ತು. ಇನ್ನೂ ಅರ್ಧ ಗೋಡೆ ಹಂಗೆ ಇದೆ. ಅದನ್ನ ಕಂಪ್ಲೀಟ್ ಮಾಡೋಣ ಅಂತ ತೋರ್ಸೋಣ ಅಂತಂದ್ರೆ ಅಲ್ಲಿ ಸ್ಟಾಕ್ ಇಲ್ಲ ಅಂತ ಇದು ಬಂತು. ಅದಕ್ಕೆ ಸುಮ್ಮನೆ ಆಗಿದ್ದೀನಿ. ಸ್ಟಾಕ್ ಬಂದ್ಮೇಲೆ ಆಮೇಲೆ ತರಿಸಿ ಹಚ್ಚಿದ್ಮೇಲೆ ಮತ್ತೆ ನಿಮ್ಗೆ ತೋರಿಸ್ತೀನಿ ಯಾವ್ಯಾವ ರೀತಿ ಹಾಕಿದ್ದೀನಿ ಅಂತ. ನೋಡಿ, ಫುಲ್ ಎಲ್ಲ ಇದಾದ್ಮೇಲೆ ಈ ತರ ಕಾಣ್ತಾ ಇತ್ತು. ಗೋಡೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ನನಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಹಂಗೆ ಒಂದು ಅಮೆಝಾನ್ ಇಂದ ಒಂದು ಟ್ರೈಪಾಡ್ ತರಿಸಿದ್ದೆ. ಮೊದ್ಲಿನ ಟ್ರೈಪಾಡ್ ಅಲ್ಲಿ ಲೈಟ್ ಇರ್ಲಿಲ್ಲ. ಹಂಗಾಗಿ ಒಂದು ಲೈಟ್ ಇರೋದೊಂದು ಟ್ರೈಪಾಡ್ ಬೇಕಿತ್ತು ನನಗೆ. ಈಗ ಒಂದು ಆಲ್ರೆಡಿ ಒಂದು ಅಡಿಗೆ ಚಾನಲ್ ಇದೆ ನಂದು. ಮೊದ್ಲು ಮಮತಾಸ್ ಕಿಚನ್ ಅಂತ ಇತ್ತು. ಇತ್ತೀಚೆಗೆ ಅದನ್ನ ವೆಜ್ ರೆಸಿಪೀಸ್ ವಿತ್ ಮಮತಾ ಅಂತ ಮಾಡಿದ್ದೀನಿ. ಅದನ್ನು ನೋಡಿ ಸಪೋರ್ಟ್ ಮಾಡಿ. ಈಗ ನೋಡಿ, ಇದನ್ನ ಟ್ರೈಪಾಡ್ ಯಾವ ತರ ಸೆಟ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಅದು. ಇನ್ನೊಂದು ಇದು ಯಾವ ಕಡೆ ಬೇಕಂದ್ರೂ ಆ ಕಡೆ ಬಗ್ಗಿಸ್ಕೋಬಹುದು, ಯಾವ ಕಡೆ ಬೇಕಂದ್ರೆ ಆ ಕಡೆ ತಿರ್ಗಿಸ್ಕೋಬಹುದು. ಅದಕ್ಕೆ ನಾನು ಈ ತರ ರೆಡಿ ಮಾಡಿ ಇದು ಮಾಡ್ತಾ ಇದ್ದೀನಿ. ಅದು ಚೆನ್ನಾಗಿ ಕಾಣ್ತಾ ಇತ್ತು. ಅದು ಹಿಂದೆ ವಾಲ್ನು ಚೆನ್ನಾಗಿ ಕಾಣ್ತಾ ಇತ್ತು. ಹಂಗೆ ನಾನು ಪ್ರತಿ ವಾರನೂ ವಾರಕ್ಕೊಂದ್ಸಲ ಒಂದು ಡ್ರೈ ಫ್ರೂಟ್ಸ್ ದೋಸೆ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿತೀನಿ. ತುಂಬಾ ಚೆನ್ನಾಗಿರುತ್ತೆ. ಹೆಣ್ಮಕ್ಳಿಗೆ ತುಂಬಾ ಪ್ರೋಟೀನ್ ಬೇಕಾಗುತ್ತೆ. ಅಂದ್ರೆ ಡೈಲಿ ಬಾದಾಮಿ ದ್ರಾಕ್ಷಿ ತಿಂತೀನಿ. ಆದ್ರೆ ವಾರಕ್ಕೊಂದ್ಸಲ ಮಾತ್ರ ಈ ತರ ಎಲ್ಲ ಡ್ರೈ ಫ್ರೂಟ್ಸ್ ಹಾಕೊಂಡು ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಡ್ರೈ ಅಂಜೂರ, ಆಮೇಲೆ ಡ್ರೈ ಖರ್ಜೂರ ಅಲ್ಲ, ಹಸಿ ಖರ್ಜೂರನೇ ಹಾಕೊಂತೀನಿ. ಆಮೇಲೆ ಸೀಸನ್ ತಕ್ಕಂಗೆ ಹಣ್ಣುಗಳನ್ನ ಹಾಕೊಂಡು ಶೇಕ್ ಮಾಡ್ಕೊಂತೀನಿ. ಎಲ್ಲ ಹೆಣ್ಮಕ್ಳು ಈ ತರ ಮಾಡ್ಕೊಂಡು ಕುಡಿದ್ರೆ ಒಳ್ಳೇದು ಆರೋಗ್ಯಕ್ಕೆ. ಯಾಕಂದ್ರೆ ನಮ್ಗೆ ಈ ಹೆರಿಗೆ ಆದ್ಮೇಲೆ ಇದಾದ್ಮೇಲೆ ತುಂಬಾ ಶಕ್ತಿ ಕಡಿಮೆ ಆಗ್ಬಿಟ್ಟಿರುತ್ತೆ. ಆಮೇಲೆ ಬ್ಲಡ್ನು ಕಡಿಮೆ ಆಗ್ಬಿಟ್ಟಿರುತ್ತೆ. ಹಂಗಾಗಿ ಸ್ವಲ್ಪ ಈ ತರ ಡ್ರೈ ಫ್ರೂಟ್ಸ್ ಎಲ್ಲ ತಿಂತಾ ಇದ್ರೆ ಬ್ಲಡ್ ಇಂಪ್ರೂವ್ ಆಗ್ತಾ ಇರುತ್ತೆ. ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಇರ್ತೈತಿ. ಆದ್ರಿಂದ ಈ ತರ ಮಾಡ್ಕೊಂಡು ಕುಡಿತಾ ಇರ್ತೀನಿ ನಾನು ಅವಾಗ. ಅದು ಬರೀ ಅಷ್ಟೇ ಕುಡಿಯಕ್ ಚೆನ್ನಾಗ್ ಅನ್ಸಲ್ಲ ಅಂದ್ಬಿಟ್ಟು, ಅದಕ್ಕೊಂದ್ ಕಪ್ ಹಾಲು ಹಾಕಿ ಮಾಡಿರ್ತಲ್ಲ ಅಷ್ಟೇ ಕುಡಿಯಕ್ ಚೆನ್ನಾಗ್ ಅನ್ಸಲ್ಲ ಅಂದ್ಬಿಟ್ಟು, ಸ್ವಲ್ಪ ಕ್ರಂಚಿ ಇರ್ಲಿ ಅಂತೇಳಿ ಕುಂಬಳಕಾಯಿ ಬೀಜ, ವಾಟರ್ ಮೆಲನ್ ಸೀಡ್ಸು, ಆಮೇಲೆ ಸೂರ್ಯಕಾಂತಿ ಬೀಜ ಅವನ್ನೆಲ್ಲವನ್ನು ಹಾಕೊಂಡು ಕುಡಿತಾ ಇದ್ರೆ ಅದು ಬಾಯಿಗೆ ಕ್ರಂಚಿ ಸಿಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ನನಗಂತೂ ತುಂಬಾ ಇಷ್ಟ ಇದು. ನೋಡಿ, ಇವಾಗ ಮಿಲ್ಕ್ ಶೇಕ್ ರೆಡಿ ಆಯ್ತು. ಈಗ ನನಗೊಂದ್ ಬಟ್ಲು, ನಮ್ಮ ಮನೆಯವ್ರಿಗೆ ಒಂದ್ ಬಟ್ಲು ರೆಡಿ ಮಾಡ್ಕೊಂಡಿರ್ತೀನಿ ಹಾಕೊಳ್ಳೋದಕ್ಕೆ. ಏನ್ ಮಾಡಿದ್ರೆ ಇಬ್ರಿಗೂ ಒಂದೊಂದು ಮಾಡ್ಬೇಕಲ್ಲ. ಹಂಗಾಗಿ ಇಬ್ರಿಗೂ 2 ಬಟ್ಲು ಮಾಡ್ಕೊಂಡಿದ್ದೀನಿ.